ಸರ್ ಏನ್ ಸರ್ ಇದು ಎ ಸರ್ಟಿಫಿಕೇಶನ್ ನ ಮರ್ಮ? ಅವ್ರದ್ದೊಂದು ನಿಯಮಾವಳಿಗಳಿರುತ್ತಲ್ಲ, ಅದ್ರ ಪ್ರಕಾರ ಹೋದಾಗ ಒಂದು ಸೋಷಿಯಲ್ ಅವೇರ್ನೆಸ್ ಅಂತ ತುಂಬ ಚೆನ್ನಾಗಿದೆ. ಈಗಾಗಲೇ ಹಾಡುಗಳು ತುಂಬಾ ಸದ್ದು ಮಾಡಿದೆ. ಚರಣ್ ರಾಜ್ ಅವ್ರ ಸಂಗೀತ. ಸರ್ ಯುವಕರು ಇವತ್ತು ಒಂದು ಸಿನಿಮಾ ನೋಡಿ ಯಾವುದೋ ಒಂದು ಸಂದೇಶವನ್ನ ತಲೆಯಲ್ಲಿ ಇಟ್ಕೊಂಡು ಅದರಿಂದ ಬದಲಾಗುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು. ಯಾವುದೇ ಕಾರಣಕ್ಕೂ ಸ್ಕೂಲುಗಳಲ್ಲೇ ಬದಲಾಗದೆ ಇರೋರು ಸೋಷಿಯಲ್ ಮೀಡಿಯಾದಲ್ಲಿ ಬದಲಾಗ್ಬಿಡ್ತೀವಿ ಅನ್ನೋದು. ದರ್ಶನ್ ಅಂತಹ ಸೂಪರ್ ಸ್ಟಾರ್ ನಟ ಒಬ್ರು ಈ ರೀತಿ ಒಂದು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ನಾನು ಹೇಳೋದು ಇದು ಎಲ್ಲೂ ಚರ್ಚೆ ಮಾಡುವಂಥ ವಿಷಯ ಅಲ್ಲ. ಸೊ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕು ಅಷ್ಟೇ. ಎಲ್ಲ ಕಡೆನೂ ಅದನ್ನೇ ಚರ್ಚೆ ಮಾಡಿಕೊಂಡು ಅದ್ರ ಬಗ್ಗೆನೇ ಮಾತಾಡಿಕೊಂಡು ಅದು ಮಾಡಬಾರ್ದು. ಯಾವುದಾದ್ರೂ ಒಂದು ಡಿಸಿಷನ್ ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತಲ್ವಾ? ಸನ್ನಿವೇಶ ಇದು ಯಾರಿಗೂ ಗೊತ್ತಿಲ್ಲ. ಇದನ್ನ ಕಾರ್ನರ್ ಮಾಡಂಗಿಲ್ಲ. ನೀವು ಅಷ್ಟೇ, ನಾನು ಅಷ್ಟೇ. ಸೊ ಚಾಲೆಂಜಿಂಗ್ ಸ್ಟಾರ್ ಒಳಗಡೆ ಇದ್ದಾರೆ, ಹಿಂಗೆ ನಾವು ಆಡಿಯನ್ಸ್ನ ಕರ್ಕೊಂಡು ಬರೋದು. ಜನ ಯಾರಾದ್ರೂ ನಿಮ್ಗೆ ಹೇಳಿದಾರ ನಾವು ಬರಲ್ಲ ಪಿಕ್ಚರ್ಗೆ ಅಂತ? ಚೆನ್ನಾಗಿ ಮಾಡಿದ್ರೆ ಬಂದೇ ಬರ್ತಾರೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ದುನಿಯಾ ವಿಜಯ್ ನಿರ್ದೇಶನದ ಭೀಮಾ ಸಿನಿಮಾ ಇದೆ ಆಗಸ್ಟ್ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಕನ್ನಡ ಚಿತ್ರರಂಗದ ಆಸ್ತಿ ಅಂತಲೇ ಹೆಸರಾಗಿರುವಂತಹ ಸಂಭಾಷಣಾಕಾರ ಮಾಸ್ತಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಮಾತಾಡ್ಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ಸರ್ ಏನು ಸರ್ ಇದು ಎ ಸರ್ಟಿಫಿಕೇಷನ್ನ ಮರ್ಮ? ಯಾಕೆ ಲೈಕ್ ಎ ಸರ್ಟಿಫಿಕೇಷನನ್ನು ಕೊಟ್ಟರು ಸೆನ್ಸಾರ್ನವರು? ಬಿಕಾಸ್ ಸಲಗ ಸಿನಿಮಾಗೂ ಕೂಡ ಎ ಸರ್ಟಿಫಿಕೇಷನ್ ಕೊಟ್ಟಿದ್ರು, ಇದಕ್ಕೂ ಕೂಡ ಹಾಗೆ ಕೊಟ್ಟಿದ್ದಾರೆ. ಬಟ್ ಮೊದಲಿಂದ ಕೂಡ ಹೇಳುವಾಗ ಭೀಮಾ ಸಿನಿಮಾ ಲೈಕ್ ಏನು ಅಂದರೆ ಅಂಡರ್ 18 ಏನಿರ್ತಾರೆ ಜನಗಳು ಅಥವಾ ಜನ್ರೇಷನ್ ಏನಿದೆ ಅವರಿಗೆ ಇದು ತಾಗಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾನ ಶುರು ಮಾಡಿದಂಥದ್ದು. ಬಟ್ ಈಗ ಅಂಡರ್ 18 ಇರೋರಿಗೇನೆ ನೋಡ್ಲಿಕ್ಕೆ ಆಗಲ್ಲ, ಇದೇನಿದು ಅಂತ. ಬಟ್ ನೀವು ಹೇಳ್ದಂಗೆ ನೋಡ್ಲಿಕ್ಕಾಗಲ್ಲ, ನೋಡೋಕ್ಕಾಗಲ್ಲ ಅನ್ನೋದು ಈಗ ಒಂದು ಏನು ಅವ್ರದ್ದೊಂದು ನಿಯಮಾವಳಿಗಳಿರುತ್ತಲ್ಲ, ಅದ್ರ ಪ್ರಕಾರ ಹೋದಾಗ ಬಟ್ ನಿಮಗೆ ಗೊತ್ತು 18 ವರ್ಷದ ಒಳಗಡೆ ಅವರು ಏನೆಲ್ಲ ನೋಡ್ತಾ ಇದ್ದಾರೆ ಅಂತ. ಸೊ ಸಿನಿಮಾ ಅಂತ ಬಂದಾಗ ಅದೊಂದು ಪ್ರೋಟೋಕಾಲ್ ಅಂತಾರಲ್ಲ, ಇದ್ರ ಮೇಲೆ ಹೋಗಬೇಕಾಗುತ್ತೆ. ಸೊ ಎ ಸರ್ಟಿಫಿಕೇಟ್ ಅನ್ನೋದು ನಮಗೆ ಅಂದರೆ ಚಿತ್ರರಂಗದವ್ರಿಗೆ ಸಲಗ ಇದ್ರ ಹಿಂದೆ ದುನಿಯಾ ವಿಜಯ್ ಅವ್ರದ್ದು ದುನಿಯಾ ಸಿನಿಮಾಗೂ ಎ ಸರ್ಟಿಫಿಕೇಟ್ ಬಂದಿದೆ. ತಾಯಿ ಗೋರಿ ಕಟ್ಟಕ್ಕೆ ಹೋದವನು ತಾನು ಗೋರಿ ಆದ ಅನ್ನೋ ಒಂದು ಕತೆ ಅಷ್ಟು. ಅದು ವ್ಯವಸ್ಥೆ ಒಳಗಡೆ ಒಬ್ಬ ರೌಡಿಯಾಗಿ ಹೇಗೆ ಆಗ್ತಾನೆ, ಒಬ್ಬ ಅಮಾಯಕ ರೌಡಿ ಹೇಗೆ ಆಗ್ತಾನೆ. ಇನ್ನು ಸೂರ್ಯ ಅವ್ರದ್ದು ಸಿನಿಮಾಗಳಲ್ಲಿ ಕೆಲಸ ಮಾಡುವಾಗ ಎಲ್ಲ ಸಿನಿಮಾಗಳಿಗೂ ಆಲ್ಮೋಸ್ಟ್ ಎ ಸರ್ಟಿಫಿಕೇಟೇ ಬರುತ್ತೆ. ಬಟ್ ಒಂದು ಸಿನಿಮಾ ಅಂತ ಬಂದಾಗ ಅದ್ರ ಕಂಟೆಂಟು ಸೆನ್ಸಾರ್ ಮಂಡಳಿಯವರು ಏನು ಅವರ ಇದು ಹೇಳ್ತಾರೆ ಅದ್ರ ಪ್ರಕಾರ ಸಿನಿಮಾ ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಇದರಲ್ಲಿ ಆ ಥರದ್ದು ವಲ್ಗ್ಯಾರಿಟಿ ಮತ್ತೊಂದು ಏನಿರೋದಿಲ್ಲ. ಆದರೆ ತುಂಬ ಏನು ಈ ಈ ಸ್ಕ್ರಿಪ್ಟ್ ಮಾಡೋವಾಗ ತನ್ನ ಮನೆಯಲ್ಲಿ ಆ ಒಂದು ಅನುಭವಿಸಿರೋ ನೋವುಗಳನ್ನ ಅವರ ಒಂದು ಇದನ್ನು ಎಲ್ಲನೂ ತಾನು ಕೇಳಿಕೊಂಡು, ನಾನು ಆಗಲೇ ಹೇಳ್ದಂಗೆ ಆಲೋಚನೆ ಕತೆ ಆದಾಗ ಊರೋದು ಬೇರೆ, ಆದರೆ ಅನುಭವಗಳ ಕತೆ ಆದಾಗ ತುಂಬ ಚೆನ್ನಾಗಿ ಊರುತ್ತೆ. ಅದು ಯಾವಾಗಲೂ ಸಿನಿಮಾ ನಾವು ಥಿಯೇಟ್ರಲ್ಲಿ ನೋಡಿ ಪಾರ್ಕಿಂಗಲ್ಲಿ ಬಿಟ್ಬಿಟ್ಟು ಮನೆಗೆ ಹೋಗೋದಲ್ಲ, ಸಿನಿಮಾನ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ಅದು ಇನ್ನೊಂದು 4 ಜನಕ್ಕೆ ಹೇಳಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ಕ್ರಿಪ್ಟ್ ಮಾಡಿರೋದು ಈ ದುನಿಯಾ ವಿಜಯ್ ಅವರು. ಸೊ ತುಂಬಾ ನಾನು ಯಾವುದೇ ಒಂದು ರಿವೀಲ್ ಮಾಡೋಕ್ಕಾಗಲ್ಲ, ಯಾಕೆಂದರೆ 9ನೇ ತಾರೀಕು ಸಿನಿಮಾ ತೆರೆಗೆ ಅಪ್ಪಳಿಸ್ತಾ ಇರೋದ್ರಿಂದ ಒಂದು ಸೋಷಿಯಲ್ ಅವೇರ್ನೆಸ್ ಅಂತೂ ತುಂಬ ಚೆನ್ನಾಗಿದೆ. ಭೀಮಾ ಅಂತೇಳಿದ ತಕ್ಷಣ ಒಂದು ಬಲ, ಅದು ಈಗಿನ ಚಿತ್ರರಂಗದ ವ್ಯವಸ್ಥೆಗೆ ಅದಕ್ಕೂ ಥಿಯೇಟ್ರ್ಗಳಿಗೂ ಒಂದು ಬಲ, ಅದಲ್ಲದೆ ಒಂದು ಯೂತ್ಸು ಖಂಡಿತವಾಗ್ಲೂ ನೋಡಲೇಬೇಕಾಗಿರುವಂಥ ಸಿನಿಮಾ. ಬಟ್ ಹೆಂಗಾದರೂ ಮಾಡಿ ನೋಡ್ತಾರೆ ಅಂತ ಒಂದು ಭರವಸೆ ಇದೆ. ಸಲಗ ಸಿನಿಮಾ ಬಂದಾಗ ಆ್ಯಕ್ಚುಲಿ ಚಿತ್ರರಂಗ ಸಂಕಷ್ಟದಲ್ಲಿತ್ತು ಕೋವಿಡ್ ಕಾರಣದಿಂದ. ಈಗಲೂ ಕೂಡ ಅಂದರೆ ಬೇರೆ ಬೇರೆ ಕಾರಣಕ್ಕೆ ಅಂದರೆ ಸಿನಿಮಾಗಳು ಹಿಟ್ ಆಗ್ತಾ ಇಲ್ಲ ಆ್ಯಕ್ಚುಲಿ, ಮತ್ತು ಬೇರೆ ಬೇರೆ ನೆಗೆಟಿವ್ ವಿಷಯಗಳಿಗೇನೆ ಜಾಸ್ತಿ ಲೈಕ್ ಸುದ್ದಿ ಆಗ್ತಾ ಇದೆ ಚಿತ್ರರಂಗ. ಇಂತಹ ಸಂದರ್ಭದಲ್ಲಿ ಮತ್ತೆ ಲೈಕ್ ಈ ವರ್ಷದಲ್ಲಿ ಆಲ್ಮೋಸ್ಟ್ 8 ತಿಂಗಳಾದಮೇಲೆ ಅಟ್ಲೀಸ್ಟ್ ಇದೊಂದು ಸಿನಿಮಾನಾದರೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ, ದೊಡ್ಡ ಮಟ್ಟದಲ್ಲಿ ಹಣ ಮಾಡುತ್ತೆ, ಎಲ್ಲ ರೀತಿಯಿಂದಲೂ ಒಂದು ಪಾಸಿಟಿವ್ ವೈಬ್ಸನ್ನು ತಂದು ಕೊಡುತ್ತೆ ಅನ್ನುವಂತಹ ಒಂದು ಬಹಳ ದೊಡ್ಡ ಭರವಸೆ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಸಲಗ ಆ್ಯಂಡ್ ಭೀಮಾ ಎರಡರ ಒಂದು ಸ್ಟ್ಯಾಂಡ್ ಬಗ್ಗೆ? ಮಾತಿನ ಪ್ರಕಾರ ಹೌದು, ನಿಜ. ಆವಾಗ ಕೋವಿಡ್ ಮುಗಿದಿತ್ತು, ಎಲ್ಲನೂ ತೆಗೆದಿದ್ದಾಗ ಜನ ಥಿಯೇಟ್ರಿಗೆ ಬರ್ತಾರೋ ಇಲ್ವೋ ಅನ್ನೋ ಒಂದು ಸಂಕಷ್ಟದಲ್ಲಿದ್ದಾಗ ಸಲಗ ರಿಲೀಸ್ ಆಯಿತು. ಜನ ನೋಡಿದ್ರು, ಕೈ ಹಿಡಿದ್ರು, ಆಶೀರ್ವಾದ ಮಾಡಿದ್ರು. ಸೊ ಈಗ ಇದೇ ಪರಿಸ್ಥಿತಿಯಲ್ಲಿದೆ. ಅಂದರೆ ನಾನು ಹೇಳ್ತಾ ಇರೋದು ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಈ ಪರಿಸ್ಥಿತಿ ಇದೆ ಅಂತಲ್ಲ,
ನಾವು ಕೇಳ್ದಂಗೆ ತೆಲುಗು ಸಿನಿಮಾಗಳು ಒಂದಷ್ಟು ಬರಲಿಲ್ಲ, ಯಾವುದು ಬರ್ತಿಲ್ಲ. ಇನ್ನು ಹಿಂದಿ ಅಂತೂ ಕೇಳಂಗೆ ಇಲ್ಲ. ಇನ್ನು ತಮಿಳ್ ಸಿನಿಮಾಗಳೂ ಬರ್ತಿಲ್ಲ. ಮೊನ್ನೆ ಒಂದು ಸಿನಿಮಾ ಬಂದಿದೆ, ಅದು ರಿಪೋರ್ಟು ಅಷ್ಟು ಚೆನ್ನಾಗಿಲ್ಲ ಅಂತಲೇ ಬಂತು, ಕಮಲ್ ಸಾರ್ದು. ಅದು ಫಸ್ಟ್ ಇಂಡಿಯನ್ ತುಂಬ ಚೆನ್ನಾಗಿ ಆಗಿತ್ತು ಅಂತ ಸೆಕೆಂಡ್ಗೆ ಹೋದಾಗ ಒಂದು ಭ್ರಮನಿರಸನ ಆಯಿತು. ಸೊ ಯಾವ ಭಾಷೆಯಲ್ಲೂ ಈಗಿನ ಪರಿಸ್ಥಿತಿಗೆ ಒಂದು ಮಂಕು ಬಡ್ದಿದೆ. ಬಟ್ ಒಂದು ಒಳ್ಳೆ ಸಿನಿಮಾ. ಈಗ ಯಾವಾಗಲೂ ಕಲಾವಿದ್ರಿಗೆ ಹಂಗೆ ಹೇಳ್ತೀವಿ, ಒಂದು ಶುಕ್ರವಾರ ಸಾಕು, ಒಂದು ಸಿನಿಮಾ ಸಾಕು ಒಬ್ಬ ಕಲಾವಿದನ್ನ ನಿಲ್ಸೋಕ್ಕೆ ಅಂತ. ಸೊ ಆ ಥರ ಒಂದು ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಪುನಃ ಚೇತರಿಕೆ ಕೊಡುತ್ತೆ ಅಂತ ನಂಬಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಭೀಮಾ ಈಗಾಗಲೇ ಹಾಡುಗಳು ತುಂಬ ಸದ್ದು ಮಾಡಿದೆ. ಚರಣ್ ರಾಜ್ ಅವ್ರ ಸಂಗೀತ ತುಂಬಾ ಸೌಂಡ್ ಮಾಡಿದೆ. ಸೊ ಆ ಹಾಡುಗಳು ಕೇಳಿದವರು, ಮತ್ತು ಕತೆ ವಿಚಾರದಲ್ಲಿ ಘನವಾಗಿದೆ, ಭೀಮನಷ್ಟೇ ಗಟ್ಟಿಯಾಗಿದೆ. ಇನ್ನು ಸಂಭಾಷಣೆ ವಿಚಾರದಲ್ಲಿ ಚೆನ್ನಾಗಿದೆ. ಸೊ ಎಲ್ಲ ಆಯಾಮಗಳಲ್ಲೂ ಕೆಲಸ ಚೆನ್ನಾಗಾಗಿದೆ. ಸೊ ನಮ್ಮ ನಿರ್ಮಾಪಕರಾದ ಜಗದೀಶ್ ಸಾರು, ಕೃಷ್ಣ ಸಾರ್ಥಕ್ ಸರು ತುಂಬ ಒಳ್ಳೆ ಖರ್ಚು ಮಾಡಿ ಒಳ್ಳೆ ಪಿಕ್ಚರ್ ಮಾಡಿದ್ದಾರೆ. ತುಂಬ ಚೆನ್ನಾಗಾಗುತ್ತೆ ಅಂತ ನಂಬಿಕೆ ಇದೆ. ಕನ್ನಡ ಚಿತ್ರಪ್ರೇಮಿಗಳಿಗೆ ಒಂದು ಒಳ್ಳೆ ಔತಣಕೂಟ. ಸರ್ ಆ್ಯಕ್ಚುಲಿ ಎ ಸರ್ಟಿಫಿಕೇಷನ್ ಒಂದು ಕಡೆ, ಮತ್ತು ಸಲಗಾ ಸಿನಿಮಾ ಕೂಡ ಇನ್ಫ್ಯಾಕ್ಟ್ BC ಸೆಂಟರ್ಸ್ನಲ್ಲಿ ತುಂಬ ಚೆನ್ನಾಗಿ ಹೋಗಿತ್ತು. ಈ ಸಿನಿಮಾ ಕೂಡ ಅದೇ ರೀತಿಯ ಒಂದು ಪಿಕ್ಚರನ್ನು ಕೊಡ್ತಾ ಇದೆ. ಆ್ಯಕ್ಚುಲಿ BC ಸೆಂಟರ್ಸ್ಗೆ ತುಂಬ ಚೆನ್ನಾಗಿ ಇದು ಆ್ಯಪ್ಟ್ ಆಗಿ ಇರುವಂತಹ ಕಂಟೆಂಟ್ ಇರುತ್ತೆ ಅನ್ನೋ ಕಾರಣಕ್ಕೆ. ಬಟ್ ಎ ಸೆಂಟರ್ ಆಡಿಯನ್ಸಿಗೆ ಇಷ್ಟ ಆಗುವಂತಹ ಅಂಶಗಳು ಎಷ್ಟಿರುತ್ತೆ ಈ ಸಿನಿಮಾದಲ್ಲಿ ಅಂತ? ಸರ್, ಏನೇ ಒಂದು ಕಂಟೆಂಟು ಘನವಾಗಿದ್ರೂ ನಾವು ನಾವು ಸಿನಿಮ್ಯಾಟಿಕ್ ಫಾರ್ಮ್ಯಾಟ್ ಇಟ್ಕೊಂಡೇ ಕೊಡೋಕ್ಕಾಗಲ್ಲ. ಅಂದರೆ ಮನೋರಂಜನೆ ಬೆರೆಸ್ಕೊಡ್ಲೇಬೇಕಾಗತ್ತೆ. ಅದನ್ನು ನಾವು ಭೀಮಾದಲ್ಲಿ ಜನ ಎಕ್ಸ್ಪೆಕ್ಟ್ ಮಾಡ್ಬೋದು. ಏಕೆಂದರೆ ತುಂಬ ಚೆನ್ನಾಗಿದೆ, ಎಲ್ಲ ವಿಚಾರಗಳಲ್ಲೂ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಇದೆ. ಬಟ್ ಈಚೆಗೆ ಸಿನಿಮಾ ಥಿಯೇಟ್ರಿಂದ ಈಚೆಗೆ ಹೋಗುವಾಗ ಒಪ್ಪಬೇಕು ಗುರು. ಯಾಕಂದರೆ ಎಷ್ಟು ಪೇಯ್ನ್ ಇರುತ್ತೆ. ಒಂದು ಯುವ ಸಮೂಹ, ಒಬ್ಬ ಹುಡುಗ ಮನೆ ಬಿಟ್ಟು ಈಚೆ ಹೋಗ್ತಾ ಇದ್ದಾನೆ ಅಂದರೆ ಏನೇನೋ ಆಲೋಚನೆಗಳು ತಲೆಯಲ್ಲಿ ಓಡುತ್ತೆ ಪೋಷಕರಿಗೆ. ಸೊ ಆ ಒಂದು ಸಣ್ಣ ಇದನ್ನೆಲ್ಲ ಗಮನಿಸಿ, ಗ್ರಹಿಸಿ, ಗಮನ ಇಟ್ಟು ಬರೆದಿರೋಂಥ ಚಿತ್ರ ಭೀಮಾ. ಸರ್, ಯುವಕರು ಇವತ್ತು ಒಂದು ಸಿನಿಮಾ ನೋಡಿ ಯಾವುದೋ ಒಂದು ಸಂದೇಶವನ್ನು ತಲೆಯಲ್ಲಿ ಇಟ್ಕೊಂಡು ಅದರಿಂದ ಬದಲಾಗುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು? ಯಾವುದೇ ಕಾರಣಕ್ಕೂ ಇಲ್ಲ. ಸಿನಿಮಾ ಏನು ಅಂದರೆ ನಾವು ಎಲ್ಲನೂ ಸಿನಿಮಾ ಮೂಲಕ ಹೇಳ್ತೀವಿ ಅನ್ನೋದು ಸುಳ್ಳು. ಸಿನಿಮಾ ನಿಮಗೆ ಒಂದು ಸಿನಿಮಾ ಚಿತ್ರಮಂದಿರಕ್ಕೋ ಇಲ್ಲ ಒಂದು OTT ಪ್ಲ್ಯಾಟ್ಫಾರ್ಮಲ್ಲೋ ಸಿನಿಮಾ ನೋಡ್ತಾನೆ ಅಂದರೆ ತನ್ನ ಒಂದು ತಲೆಯಲ್ಲಿರುವಂಥ ಒಂದು ಸ್ಟ್ರೆಸ್ನ ಸೈಡ್ಗೆ ಇಟ್ಬಿಟ್ಟು ಆ ಒಂದು 2.5 ಅವರ್ ತನ್ನನ್ನು ತಾನು ಕಳ್ಕೋಬೇಕು, ಸಿನಿಮಾ ನೋಡಿ ಪಡ್ಕೋಬೇಕು. ಸೊ ಇದರಿಂದ ನಾವೇನು ಇವಾಗ ಹಂಗೆ ತೆಗೆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ 1000 ಮೆಸೇಜ್ ಬರುತ್ತೆ, ಇದು ತಪ್ಪು, ಇದು ವಿಪರೀತ ತಪ್ಪು, ಇದು ಅಪರಾಧ ಅಂತ. ಯಾರು ಬದಲಾಗ್ಬಿಡ್ತಾರೆ? ಸ್ಕೂಲುಗಳಲ್ಲೇ ಬದಲಾಗದೇ ಇರೋರು ಸೋಷಿಯಲ್ ಮೀಡಿಯಾದಲ್ಲಿ ಬದಲಾಗ್ಬಿಡ್ತೀವಿ ಅನ್ನೋದು ತುಂಬ ಸುಳ್ಳು. ಸೊ ನಿಮ್ಮ ಪ್ರಶ್ನೆ, ನಿಮ್ಮ ಇದು ಕರೆಕ್ಟಾಗಿದೆ. ಸಿನಿಮಾದಿಂದ ನಾವು ಬದಲಾಗ್ಬಿಡ್ತೀವಿ ಅನ್ನೋ ಸುಳ್ಳು. ಆದರೆ ಪ್ರಯತ್ನ ಅಂತೂ ಪಡಬೇಕು, ಒಂದು ಒಳ್ಳೇದು ಹೇಳಬೇಕು. ಅದನ್ನು ನಾವು ನಮ್ಮ ಜನಗಳಿಗೆ ಕೊಟ್ಟಾಗ ಅದನ್ನು ಮನೋರಂಜನಾತ್ಮಕವಾಗಿ ಹೇಳಬೇಕು, ಬುದ್ಧಿ ಹೇಳೋ ಥರ ಇರಬಾರ್ದು. ಒಂದು ಅಟೆಂಪ್ಟ್ ಚೆನ್ನಾಗಿದೆ, ಸಿನಿಮಾನು ನೆನಪಲ್ಲಿ ಇಟ್ಕೊಳೋಂಥ ಸಿನಿಮಾ, ಇದನ್ನು ಇನ್ನೊಬ್ರಿಗೆ ಹೇಳಬೇಕಾಗಿರೋಂಥ ಸಿನಿಮಾ. ಮತ್ತು ಈ ಭೀಮಾ ಥರದ ಸಿನಿಮಾಗೆ ಒಬ್ಬರೇ ಹೋಗಿ ಕುತ್ಕೊಂಡು ನೋಡಲ್ಲ, ಒಂದಷ್ಟು ಜನ ಫ್ರೆಂಡ್ಸ್ ಹೋಗ್ತಾರೆ, ಇನ್ನೊಂದಷ್ಟು ಜನ ಎಲ್ಲ ಜೊತೆಗೆ ಸೇರ್ಕೊಂಡು ಹೋಗ್ತಾರೆ. ಒಂದು ಎಂಜಾಯ್ಮೆಂಟ್, ಅದನ್ನೇನಂತೀವಿ ನಾವು, ಥಿಯೇಟ್ರ್ ಆ್ಯಂಬಿಯನ್ಸ್ ಅಂತೀವಿ. ಆ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋ ಸಿನಿಮಾಗಳು ಬಂದಾಗ ಖುಷಿ ಆಗುತ್ತೆ. ಮಗ ನಾವೆಲ್ಲ ಒಂದು ಸಿನಿಮಾಗೆ ಹೋಗಿದ್ವಲ್ಲೋ ಅನ್ನೋದು ಅವರು. ಈಗ ಯೂತ್ಸು ಒಂದು 18 ವರ್ಷದ ಹುಡುಗರು ಒಂದು ಪಿಕ್ಚರ್ಗೆ ಹೋಗಿದ್ದಾರೆ ಅಂದರೆ ಅವರು ಇನ್ನೆಷ್ಟೇ ವರ್ಷಗಳಾದ್ರೂ ಮಗ ನಾವೆಲ್ಲ ಒಂದು ಸತಿ ಪಿಕ್ಚರ್ಗೆ ಹೋಗಿದ್ದೀವಿ ಗೊತ್ತಾ ಅಂತ ಮೇಲ್ಕೆ ಹಾಕ್ತಾರೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಷ್ಟೇ. ಸರ್, ಚಿತ್ರರಂಗದಲ್ಲಿ ನೀವು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ ಸಾಕಷ್ಟು ವರ್ಷ ಆಯಿತು. ಈಗ ಎಸ್ಪೆಷಲಿ ಇತ್ತೀಚಿನ ವಿದ್ಯಮಾನಗಳಂದರೆ ಲಾಸ್ಟ್ ಕಾಟೇರ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಿದೆ ಆ್ಯಕ್ಚುಲಿ. ಅಂದರೆ ಥಿಯೇಟ್ರಲ್ಲಿ ಕೂಡ ಇನ್ಫ್ಯಾಕ್ಟ್ ಜನಗಳು ಕೂಡ ತುಂಬ ಅಕ್ಸೆಪ್ಟ್ ಮಾಡಿಕೊಂಡ್ರು ಆ ಥರದ್ದೆಲ್ಲ. ಅದಾದಮೇಲೆ ಮತ್ತೆ ನೀವೇ ಕೆಲಸ ಮಾಡಿರುವಂತಹ ಭೀಮಾ ಸಿನಿಮಾ ಹಿಟ್ ಆಗಬಹುದು ಅನ್ನುವಂತಹ ಒಂದು ಹೋಪ್ಸನ್ನು ಹುಟ್ಟಾಕಿರುವಂಥದ್ದು. ಈ ಗ್ಯಾಪ್ನ ನೀವು ಹೇಗೆ ಅದನ್ನು ನಕಾರಾತ್ಮಕವಾಗಿ ತಗೊಳ್ತೀರಾ, ಅಥವಾ ನಂದೇ ಇನ್ನೊಂದು ಸಿನಿಮಾ ಮತ್ತೊಂದು ಸಲ ಹಿಟ್ ಆಗುತ್ತೆ ಅನ್ನುವಂತಹ ಹೋಪ್ಸನ್ನು ಸೃಷ್ಟಿ ಮಾಡಿದೆಯಲ್ಲ ಅಂತ ಪಾಸಿಟಿವ್ ಆಗಿ ನೋಡ್ತೀರಾ ಹೇಗೆ ಅಂತ? ಒಬ್ಬ ಇಂಗ್ಲೀಷ್ ಡೈರೆಕ್ಟ್ರು, ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಹೇಳ್ತಾರೆ, ನಿನ್ನೆ ಸಿನಿಮಾ ಒಬ್ಬ ಪ್ರೇಕ್ಷಕ ಅವನಿಗೆ ಅಭಿರುಚಿ ಇರಬೇಕು, ಸಿನಿಮಾದ ಅಭಿರುಚಿ ಇರಬೇಕು, ಅವನಿಗೆ
ಅವನಿಗೆ ಆ ಸಿನಿಮಾ ಇಷ್ಟ ಆಗಿದೆ ಅಂದರೆ ಅದು ಹಿಟ್ಟು ಅಂತ ಕೇಳ್ತಾನೆ. ಅಂದರೆ ಯಾವಾಗಲೂ ಪ್ರಯತ್ನ ಪ್ರಮುಖವಾಗುತ್ತೆ ಹೊರತು ಸೋಲು ಗೆಲುವು ಅದು ಯಾರ ಕೈಯಲ್ಲೂ ಇಲ್ಲ. ಪ್ರಯತ್ನ ಅಂತೂ ಚೆನ್ನಾಗಾಗಬೇಕು. ಅದು ಪ್ರಯತ್ನ ಚೆನ್ನಾಗಾದಾಗ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ. ಸೊ ಆ ಫಾರ್ಮುಲಾ ಗೊತ್ತಿದ್ದಿದ್ರೆ ಎಲ್ಲರೂ ಸಿನಿಮಾನೇ ಮಾಡ್ತಾಯಿದ್ರು. ಮತ್ತು ಒಂದೇನು ಅಂದರೆ ಎಲ್ಲರೂ ಗೆಲ್ಲೋದಕ್ಕೆ ಅಂತಲೇ ಮಾಡ್ತಾರೆ, ತಲುಪಿಸ್ಬೇಕು ಅಂತಲೇ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲ ಥರದ ಮಜಲುಗಳ್ನೂ ಅವ್ರು ದಾಟಬೇಕಾಗತ್ತೆ. ಮತ್ತು ಎಲ್ಲನೂ ಮಾಡಬೇಕಾಗತ್ತೆ. ಅಂದರೆ ಪಬ್ಲಿಸಿಟಿಯಿಂದ ಹಿಡಿದು ಆ ಒಂದು ಸಾಂಗ್ಸು. ಇವಾಗ ಭೀಮಾ ನಮ್ಗೆ ಖುಷಿ ಆಗೋದೇನು ಅಂದರೆ ಸಂಗೀತ ಅಂತ ತೊಗೊಂಡಿದ್ದ ತಕ್ಷಣ ಫಸ್ಟ್ ಅದನ್ನು ಸಂಗೀತನ ಜನಕ್ಕೆ ತಲುಪಿಸ್ಬೇಕು. ತದನಂತರ ಟ್ರೈಲರು, ಟೀಸರು, ಮತ್ತೊಂದು ಅದರ್ಗಳು ಅಂದರೆ ಒಂದೊಂದು ಹಂತವಾಗಿ ಜನಗಳ ಹತ್ರ ಹೋದಾಗ ಸಿನಿಮಾನ ಅವ್ರು ಬಂದು ನೋಡ್ತಾರೆ. ನಾವು ಏನೇ ಚೆನ್ನಾಗಿ ಮಾಡಿಬಿಟ್ಟು ಅದು ಒಬ್ರಿಗೂ ತಲುಪಲಿಲ್ಲ, ಒಳ್ಳೆ ಕಂಟೆಂಟ್ ಜನ ನೋಡಲ್ಲ ಅಂದರೆ ಅದೆಲ್ಲ ಜನಕ್ಕೆ ತಲುಪಿಸ್ಬೇಕಲ್ಲ. ಸರ್, ಸೋಷಿಯಲ್ ಮೀಡಿಯಾ ಮೆಸೇಜ್ ಅಂತ ನೀವು ವಿಷಯ ತೆಗೆದಿದ್ದಕ್ಕೆ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ. ಇತ್ತೀಚಿನ ಒಂದು ಪ್ರಕರಣ ಕೂಡ ಏನು ಚಿತ್ರರಂಗದಲ್ಲಿ ನಡೆದಿದೆ, ಅದು ಕೂಡ ಈ ಸೋಷಿಯಲ್ ಮೀಡಿಯಾ ಮೆಸೇಜಿಂಗ್ ಅಥವಾ ಅದ್ರ ಮೂಲಕನೇ ಆಗಿರುವಂಥದ್ದು ಆ್ಯಕ್ಚುಲಿ. ಸೊ ಈ ರೀತಿ ಲೈಕ್ ದರ್ಶನ್ರಂತಹ ಸೂಪರ್ ಸ್ಟಾರ್ ನಟ ಒಬ್ಬರು ಈ ರೀತಿ ಒಂದು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಯಾವ ರೀತಿ ಪರಿಣಾಮ ಬೀರಿರಬಹುದು ಇಂಡಸ್ಟ್ರಿ ಮೇಲೆ ಅಂತ? ಈಗ ಚಿತ್ರರಂಗ ಅಂತ ಹೇಳಿದಾಗ ತುಂಬ ಹಿರಿಯರಿದ್ದಾರೆ, ತುಂಬ ಹಿರಿಯರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಮತ್ತು ನೀವುಗಳು ತುಂಬಾ ಈ ಒಂದು ಇದ್ರ ಬಗ್ಗೆ ಚರ್ಚೆಗಳು ನಡೀತಿದೆ. ನಾನು ಹೇಳೋದು ಇದು ಎಲ್ಲೂ ಚರ್ಚೆ ಮಾಡೋವಂಥ ವಿಷಯ ಅಲ್ಲ. ಯಾವಾಗಲೂ ಒಂದು ಕಾನೂನು ಅಂತ ಆ ಚೌಕಟ್ಟಲ್ಲಿದ್ದಾಗ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅವರು ಕೊಡೋ ತೀರ್ಪಿಗೆ ಎಲ್ಲರೂ ಬದ್ಧವಾಗಿರಬೇಕು. ಸೊ ಆ ತೀರ್ಪಿಗೋಸ್ಕರ ಕಾಯ್ತಾ ಇರ್ತಾರೆ ಎಲ್ಲ ಕಡೆಯಿಂದನೂ. ಸೊ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕಷ್ಟೆ. ಅದಕ್ಕೆ ಯಾವಾಗಲೂ ಯಾರೇ ಒಂದು ಇದು ಮಾಡಲಿ, ಕಾನೂನು ಪ್ರಕಾರ ಅಂತ ಆ ಒಂದು ಪ್ರಕಾರ ಅನ್ನೋದು ಇದೆಯಲ್ಲ, ಅದು ತುಂಬ ಪವರ್ಫುಲ್ ಅದು. ಸೊ ಅದರ ಪ್ರಕಾರನೇ ಮಾತಾಡಬೇಕಾಗತ್ತೆ. ಎಲ್ಲ ಕಡೆನೂ ಅದನ್ನೇ ಚರ್ಚೆ ಮಾಡಿಕೊಂಡು ಅದ್ರ ಬಗ್ಗೆನೇ ಮಾತಾಡಿಕೊಂಡು ಅದು ಮಾಡಬಾರ್ದು. ಯಾವಾಗಲೂ ನಾವು ಕೈ ಕಟ್ಟಿಕೊಂಡು ಎಲ್ಲದಕ್ಕೂ ನಾವು ಅಂದರೆ ಮಹಾಭಾರತದಲ್ಲಿ ಒಂದು ಒಂದು ಒಳ್ಳೆಯ ವಾಕ್ಯ ಇದೆ. ಅದು ಅರ್ಜುನನಿಗೆ ಶ್ರೀಕೃಷ್ಣ ಹೇಳೋದು ಅನಿಸುತ್ತೆ. ಅಂದರೆ ಈ ಸಮಯ ಕಳೆದು ಹೋಗುತ್ತದೆ ಅಂತ. ಅದು ಸಂತೋಷದಲ್ಲಿರಲಿ, ದುಃಖದಲ್ಲಿರಲಿ, ಈ ಸಮಯ ಕಳೆದು ಹೋಗುತ್ತದೆ ಅನ್ನೋ ಒಂದು ಪದ ಇದೆಯಲ್ಲ, ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಅದೊಂದು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಎಲ್ಲ ಸಮಯವೂ ಕಳೆದು ಹೋಗುತ್ತೆ, ಅದು ಗೊತ್ತಿರೋ ವಿಚಾರನೆ. ಬಟ್ ಆದರೆ ಒಂದು ಪರ್ಟಿಕ್ಯುಲರ್ ಒಂದು ಸ್ಟೇಟಸ್ ಅಂತ ಒಂದು ಬಿಲ್ಡ್ ಆಗಿರುವಂತಹ ಒಬ್ಬ ನಟ ಅಥವಾ ಅಭಿಮಾನಿಗಳಿಂದ ಇಷ್ಟೊಂದು ಆರಾಧನೆಗೆ ಒಳಪಡುವಂತಹ ಒಬ್ಬ ನಟ ಯಾವುದಾದ್ರೂ ಒಂದು ಡಿಸಿಷನ್ನ ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತಲ್ವ? ಅಂದರೆ ಈ ಥರ ಸಿಚುವೇಶನ್ಗೇ ಯಾಕೆ ತಂದುಕೊಳ್ಳುವಂತಹ ಅವಶ್ಯಕತೆ ಇತ್ತು ಅನ್ನೋದು ತುಂಬ ಜನರಿಗೆ ಬರುವಂತಹ ಪ್ರಶ್ನೆ. ಆ ಕಾರಣಕ್ಕಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಅಷ್ಟೇ. ಅಫ್ಕೋರ್ಸ್ ನೀವು ಹೇಳಿದಾಗೆ ಲೈಕ್ ಕೋರ್ಟ್ ಡಿಸೈಡ್ ಮಾಡುತ್ತೆ. ಬಟ್ ಈ ರೀತಿ ಒಂದು ಸಿಚುವೇಶನ್ಗೆ ತಮ್ಮನ್ನು ತಾವು ಯಾಕೆ ದೂಡಿಕೊಳ್ಳುವಂತಹ ಒಂದು ಅವಶ್ಯಕತೆ ಇತ್ತು ಅಂತ? ಅಲ್ಲ, ಇದು ಯಾರು ದುಡ್ಕೊಂಡಿರೋದು ಅಲ್ಲ. ನಾನು ಹೇಳಿದ್ನಲ್ಲ, ಆ ಒಂದು ಸನ್ನಿವೇಶ ಇದು ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಾ, ನನಗೆ ಗೊತ್ತಾ, ಹಿಂಗಾಗಿರ್ಬೋದು ಅಂತ ಮಾತಾಡ್ತಿದ್ದೀವಿ ಹೊರತು ಹಿಂಗಾಗಿದೆ ಅಂತ ಮಾತಾಡೋಕ್ಕೆ ಸಾಧ್ಯನಾ? ಎಲ್ಲನೂ ಅವರವರ ಊಹೆಗಳಿಗೆ ಸೇರಿದೆ. ಇದನ್ನು ಕಾರ್ನರ್ ಮಾಡೋಂಗಿಲ್ಲ. ನೀವು ಅಷ್ಟೇ, ನಾನು ಅಷ್ಟೇ. ಒಂದು ಕಾರ್ನರ್ ಮಾಡ್ಕೊಂಡು ಮಾತಾಡೋಂಗಿಲ್ಲ. ಅದು ಯಾವಾಗಲೂ ಅದಕ್ಕೆ ಒಂದು ತನಿಖೆ ಇರುತ್ತೆ, ಅದಕ್ಕೆ ಒಂದು ದೊಡ್ಡ ತಂಡ ಇರುತ್ತೆ, ಅದರ ಆಪೋಸಿಟ್ಟಾಗಿ ಒಂದು ತಂಡ ಕೆಲಸ ಮಾಡುತ್ತೆ, ಆಗು ಹೋಗುಗಳ ಚರ್ಚೆ ಆಗುತ್ತೆ. ಮತ್ತು ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರಿಗೂ ಆಗಬಾರ್ದು ಅಷ್ಟೇ. ಅದ್ರ ಮೇಲೆ ತೀರ್ಪು ನಿಂತ್ಕೊಳುತ್ತೆ. ಯಾವಾಗಲೂ ಅದಕ್ಕೆ ನಾವು ಗೌರವಿಸ್ಬೇಕಷ್ಟೆ. ಥ್ಯಾಂಕ್ ಯು ಸರ್. ಭೀಮಾ ಸಿನಿಮಾ ಆಗಸ್ಟ್ 9ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ನಿಮ್ಮ ಸಂಭಾಷಣೆಯಿಂದ ಒಟ್ಟು ಈ ಸಿನಿಮಾದಿಂದ ಚಿತ್ರರಂಗಕ್ಕೆ ಯಾವ ರೀತಿ ಒಂದು ಪಾಸಿಟಿವ್ ಪರಿಣಾಮ ಬೀರಬಹುದು? ಲೈಕ್ ಆಡಿಯನ್ಸ್ನ ಲೈಕ್ ಥಿಯೇಟ್ರಿಗೆ ಕರ್ಕೊಂಬರೋದೇ ದೊಡ್ಡ ಒಂದು ಸಮಸ್ಯೆ ಆಗಿದೆ. ಆ್ಯಕ್ಚುಲಿ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ಈ ವರ್ಷ ಎಸ್ಪೆಷಲಿ. ಸೊ ಚಾಲೆಂಜಿಂಗ್ ಸ್ಟಾರ್ ಒಳಗಡೆ ಇದ್ದಾರೆ. ಸೊ ಹೇಗೆ ನಾವು ಆಡಿಯನ್ಸ್ನ ಕರ್ಕೊಂಡು ಬರೋದು, ಹೇಗೆ ಬರ್ತಾರೆ ಇದಕ್ಕೆ ಅಂತ ಅನಿಸುತ್ತೆ ನಿಮಗೆ? ಯಾರು ಬರಲ್ಲ ಅಂತ ಹೇಳಿರೋದು ಯಾರು? ಜನ ಯಾರಾದರೂ ನಿಮ್ಗೆ ಹೇಳಿದಾರ ನಾವು ಬರಲ್ಲ ಪಿಕ್ಚರ್ಗೆ ಅಂತ? ಯಾರು ಆ ಮಾತು ಹೇಳೋದು ಯಾರು? ಈಗ ನಾವು ಬರಲ್ಲ, ನಾವು ನಿಮಗೆ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಜನ? ಏನಿಲ್ವಲ್ಲ. ನೀವು ಒಳ್ಳೆ ಚೆನ್ನಾಗಿ ಮಾಡಿದ್ರೆ ಬಂದೇ ಬರ್ತಾರೆ. ಅದನ್ನು ಮಾಡೋರ ಕೈಯಲ್ಲಿದೆ. ನಾವು ತಲೆ ಬಗ್ಗಿಸಿ ಕೆಲಸ ಮಾಡಬೇಕು. ಅವ್ರಿಗೆ ಏನು ಬೇಕೋ ಅದನ್ನು ಕೊಡಬೇಕು. ನೀವು ಹೋಟ್ಲಲ್ಲಿ ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂದ್ಬಿಟ್ಟು ಆ ಹೋಟ್ಲವರು ನಮ್ಮ ಹೋಟ್ಲಿಗೆ ಯಾರೂ ಬರ್ತಾ ಇಲ್ಲ ಅನ್ನೋಕ್ಕೆ ಅದು ಹೆಂಗಾಗುತ್ತೆ? ಚೆನ್ನಾಗಿ ಮಾಡೋದು ಇವಾಗ ಹುಡ್ಕೊಂಡು ಹೋಗ್ತಾರಪ್ಪ. ಈಗ ಮೊನ್ನೆ ಮಂಜುಮಲ್ ಬಾಯ್ಸ್ ಅನ್ನೋ ಸಿನಿಮಾಗೆ ಜನ ಬಂದರು.
ಅವರು ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿರೋ ಸಿನಿಮಾ ಕೊಟ್ಟರು, ಚೆನ್ನಾಗಿ ಜನ ನೋಡಿದ್ರು. ಅದು ಮತ್ತು ಸಿನಿಮಾ ಅನ್ನೋದು 100 ವರ್ಷಕ್ಕೂ ಅಧಿಕವಾಗಿ ಇಲ್ಲಿ ಊರಿರುವಂಥ ಉದ್ಯಮ. ಅದ್ರ ಬಗ್ಗೆ ನಾವು ಡಿಸೈಡ್ ಮಾಡೋಂಗಿಲ್ಲ, ಇವ್ರು ಬರಲ್ಲ ಅವ್ರು ಬರಲ್ಲ ಅಂತ. ಜನಗಳ ತಪ್ಪೇ ಇಲ್ಲ. ಒಳ್ಳೇದು ಕೊಟ್ಟಾಗ ಬಂದೇ ಬರ್ತಾರೆ, ಚೆನ್ನಾಗಿಲ್ಲ ಅಂದಾಗ ಬರಲ್ಲ, ಅಷ್ಟೇ, ಸಿಂಪಲ್. ಪ್ರಯತ್ನ ಪಟ್ಟಿದೆ, ಅದಕ್ಕೆ ಜನರ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಸರ್, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಸೊ ಆಲ್ ದ ಬೆಸ್ಟ್ ಭೀಮಾಗೆ ಮತ್ತು ಎಂಟೈರ್ ತಂಡಕ್ಕೆ. ಇದಿಷ್ಟು ಮಾಸ್ತಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.